ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ಅಪ್ಪನ ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ್ರು. ಓ ಹೌದಾ, ಏನಿಲ್ಲ, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಹತ್ರ ಬಂದಿದ್ರು. ಓ, ಎಂಗೇಜ್ಮೆಂಟ್ ಟೈಮಲ್ಲಿ, ಮದುವೆ ಟೈಮಲ್ಲಿ ನೀನು ಬಂದು ಸ್ವಲ್ಪ ಕೆಲಸಗಳನ್ನು ನೋಡ್ಕೊಂತ ಹೇಳಕ್ಕ. ನಿನ್ನ ಮದುವೆ ವಿಚಾರ ಏನು ಮಾತಾಡಲಿಲ್ಲ ಅವರು. ಮತ್ತೆ ಏನೋ ಗೊತ್ತಿಲ್ಲ, ಅವ್ರು ಯಾಕೋ ಒಂಥರ ಇದ್ರು. ಒಂಥರ ಅಂದರೆ? ಅಂಕಲ್ ಈಗ 1 ವರ್ಷಕ್ಕೆ ಮುಂಚೆ ನನ್ನ ಹತ್ರ ಒಂದು 2,500 ರೂಪಾಯಿ ದುಡ್ಡು ಇಸ್ಕೊಂಡಿದ್ರು. ನಾನು ಏನು ಕೇಳಕ್ಕೆ ಹೋಗಿರಲಿಲ್ಲ. 1-2 ಸತಿ ಅವರೇ ಕೊಡ್ತೀನಿ ಅಂತ ಬಂದಾಗ ನಾನೇ ಬೇಡ ಅಂತಲೂ ಹೇಳಿದ್ದೆ. ಇವತ್ತು ಅದು ಏನಾಯ್ತೋ ಗೊತ್ತಿಲ್ಲ, ಬಂದು ದುಡ್ಡು ತಗೋ ಅಂದರು. ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ, ತಗೋ ಅಂತ ಕೊಟ್ಟು ಹೋಗೇ ಬಿಟ್ಟರು ಕಣೆ. ಅಷ್ಟೇನಾ? ಹಳೆ ಸಾಲ ಎಷ್ಟು ಬೇಗ ತೀರಿಸಿದ್ರೆ ಅಷ್ಟು ಒಳ್ಳೇದು ಅಂತ ನಿನಗೆ ವಾಪಸ್ ಕೊಟ್ಟಿರ್ತಾರೆ. ಅದಕ್ಕೆ ಯಾಕೆ ತಲೆ ಮೇಲೆ ಆಕಾಶ ಬಿದ್ದವ್ರ ಥರ ಆಡ್ತಿದ್ಯಾ? ಅಂಕಲ್ ಇವತ್ತು ಮಾಮೂಲಾಗಿ ಮಾತಾಡಲಿಲ್ಲ. ಅಂದರೆ ಅದು ಹೇಗೆ ಹೇಳಬೇಕು ಅಂತ. ಜಾನ್ವಿ, ಅಂಕಲ್ ಮನಸ್ಸಿಗೆ ಬೇಜಾರಾಗೋ ಥರ ಮನೇಲಿರೋ ನಡೀತಾ ಇಲ್ವಲ್ಲ, ಯಾಕೆ? ಜಾನ್ವಿ ನೋಡು, ನಾನು ಹೇಳೋದನ್ನ ಕೇಳಿ ನೀನು ಬೇಜಾರಾಗಬೇಡ. ಸುನಿಲ, ನೀನು ಪೀಠಕ್ಕೆ ಹಾಕ್ತಿರೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಗಾಬರಿ ಆಗ್ತಿದೆ. ಅಪ್ಪ ಏನು ಹೇಳಿದ್ರು ಅಂತ ಹೇಳು. ನಾನು ಏನು ಕೇಳಲೇ ಇಲ್ವಲ್ಲ ನಿಮ್ಮನ್ನ. ನೀವು ಯಾಕೆ ಹಣ ವಾಪಸ್ ಕೊಡ್ತಾ ಇದ್ದೀರಾ ಅಂತ ಕೇಳಿದೆ. ಹೊರಟಿದ್ದೀನಿ, ಋಣಮುಕ್ತನಾಗಬೇಕಲ್ಲ ಅಂತ ಅಂದರು ಅಂಕಲ್. ನಿನ್ನನ್ನು ನಾವೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತಲೂ ಹೇಳಿದ್ರು ಅಂಕಲ್. ರವಿ ಇನ್ನೂ ಚಿಕ್ಕವನು, ಅವನಿಗೇನು ಅರ್ಥ ಆಗೋದಿಲ್ಲ. ನೀನು ಮನೆ ಮಗನ ಥರ ಇದ್ದು ಜಾನ್ವಿ ಜವಾಬ್ದಾರಿ ಎಲ್ಲ ವಹಿಸ್ಕೋಬೇಕು ಅಂತ ಹೇಳಿದ್ರು ಕಣೆ. ಹೌದಾ? ಅಪ್ಪ ಯಾಕೆ ಹಾಗೆ ಹೇಳಿದ್ರು? ಅವ್ರು ಮಾತಾಡಿದ್ದು ಹೇಗಿತ್ತು ಅಂದರೆ, ಅವ್ರು ನಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಿ ಅನ್ನೋ ಥರ ಮಾತಾಡಿದ್ರು. ಇದನ್ನು ನಿನ್ನ ಹತ್ರ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಕಾಲ್ ಮಾಡಿದೆ. ನೋಡು, ಅಂಕಲ್ ಮನಸ್ಸಿನಲ್ಲಿ ಏನೋ ಇದೆ, ಅದೇನು ಅಂತ ತಿಳ್ಕೊಳ್ಳಿ. ಸರಿ ಸುನಿಲ. ರವಿ, ರವಿ, ಏನೇ? ಅಪ್ಪ ಎಲ್ಲೋ? ಇಲ್ಲೇ ಎಲ್ಲೋ ಪಾರ್ಕಲ್ಲಿ ವಾಕಿಂಗ್ ಹೋಗಿರ್ತಾರೆ ಬಿಡು, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಬರ್ತಾರೆ. ನನಗೆ ಹಾಗೆ ಅನಿಸ್ತಿಲ್ಲ. ಅವ್ರು ಏನೋ ಕೆಟ್ಟು ನಿರ್ಧಾರ ತಗೊಳ್ಳೋದ್ರಲ್ಲಿದ್ದಾರೆ. ಏನು? ಈಗ ತಾನೇ ಸುನಿಲ ಫೋನ್ ಮಾಡಿದ್ದ. 3 ವರ್ಷದಿಂದ ಅಪ್ಪ ತಗೊಂಡಿದ್ದ ಸಾಲನ ವಾಪಸ್ ಕೊಡಕ್ಕೆ ಹೋಗಿದ್ರಂತೆ. ಋಣಮುಕ್ತರಾಗಬೇಕು ಅಂತ ಏನೇನೋ ಮಾತಾಡಿದ್ದಾರಂತೆ. ಇನ್ಮೇಲೆ ನೀನು ನಮ್ಮನೆ ಮಗನ ಥರ ನಮ್ಮನೆ ಜವಾಬ್ದಾರಿ ಎಲ್ಲ ತಗೋಬೇಕು ಅಂತ ಹೇಳಿದ್ರಂತೆ. ನನ್ನ ಹತ್ರನೂ ಸ್ವಲ್ಪ ಹೊತ್ತು ಮುಂಚೆ ಇಮೋಷ್ನಲ್ ಆಗಿ ಮಾತಾಡಿದ್ರು. ಈಗ ನಿನ್ನ ಎಂಗೇಜ್ಮೆಂಟ್ ಆಗ್ತಿದೆ, ನಾಳೆ ಮದುವೆನೂ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ. ಸ್ವಲ್ಪ ಹೊತ್ತಿಗೆ ಮುಂಚೆ ನನ್ನ ಹತ್ರನೂ ಇದೇ ಥರ ಮಾತಾಡಿದ್ರು ಕಣೆ. ಮತ್ತಾಗಲೇ ಯಾಕೋ ಹೇಳಿಲ್ಲ? ನಾನು ಫ್ರೆಂಡ್ಸ್ ಜೊತೆ ತುಂಬ ಸುತ್ತುತ್ತಿರ್ತೀನಲ್ಲ, ಕಮ್ಮಿ ಮಾಡಲಿ ಅಂತ ನನಗೆ ಬೈದಿದ್ದಾರೆ ಅಂತ ಅಂದ್ಕೊಂಡೆ. ಈಗ ಸುನಿಲನ ಹತ್ರನೂ ಆ ಥರ ಹೇಳಿದ್ದಾರೆ ಅಂದರೆ ನಂಗೆ ತುಂಬ ಗಾಬರಿ ಆಗ್ತಿದೆ ಕಣೋ. ಅಪ್ಪನಿಗೆ ಈಗಲೇ ಫೋನ್ ಮಾಡು. ರಿಸೀವ್ ಮಾಡ್ತಿಲ್ಲ ಕಣೆ. ಜಾನ್ವಿ ಜೊತೆ ಆ ಮದನ್ ಎಂಗೇಜ್ಮೆಂಟ್ ಆಗ್ತಾ ಇದೆ. ಅದಾಗ್ಬಿಟ್ರೆ ನಮ್ಮ ನಿಮ್ಮ ಬೇಕ್ತನ ಸಂಬಂಧ ಶಾಶ್ವತವಾಗಿ ಮುಗಿದೋಗುತ್ತಲ್ಲ. ನಾನು ಪ್ರಾಣ ಇರೋವರೆಗೂ ನನ್ನ ನಿಮ್ಮ ಸಂಬಂಧ ಹೀಗೆ ಇರುತ್ತೆ. ಹೇಗಿರುತ್ತೆ ವೆಂಕಟೇಶ್ ಅವರು? ಮದನ್ ಜೊತೆ ಜಾನ್ವಿ ಎಂಗೇಜ್ಮೆಂಟ್ ಆದರೆ ಈ ಸಂಬಂಧದಲ್ಲಿ ಏನು ಉಳ್ಕೊಳ್ಳುತ್ತೆ ಹೇಳಿ? ಯಾವುದೇ ಕಾರಣಕ್ಕೂ ನನ್ನ ಮಗಳ ನಿಶ್ಚಿತಾರ್ಥ ಆ ಮದನ್ ಜೊತೆ ನಡೆಯಲ್ಲ. ಅದನ್ನು ಹೇಳೋಗಳ ಅಂತಲೇ ಬಂದೆ. ಮಾವ, ನನ್ನ ಜಾನಗೆ ಹಳೆ ನೆನಪು ವಾಪಸ್ ಬಂತ? ಅವಳಿಗೆ ಶ್ರೀ ಜೊತೆ ಮದುವೆ ಆಗಿದ್ದೆಲ್ಲ ನೆನಪಿಗೆ ಬಂತಾ? ಇಲ್ಲ, ಯಾವುದೂ ನೆನಪು ಬರಲಿಲ್ಲ. ನಿಮ್ಮ ಮಾತು ನನಗೆ ಅರ್ಥ ಆಗ್ತಿಲ್ಲ ಮಾವ. ನೀವಂತೂ ಇವಾಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಜಾನಗೆ ಹಳೆ ನೆನಪು ವಾಪಸ್ ಬಂದು ಅವಳಿ ಸಂಬಂಧನ ಬೇಡ ಅಂತ ಹೇಳಿಲ್ಲ, ಆದರೂ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಹೇಗೆ ಹೇಳ್ತಿದ್ದೀರಾ ನೀವು? ಅದು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾನು ಬದುಕಿರೋವರೆಗೂ ಈ ನಿಶ್ಚಿತಾರ್ಥ ನಡೆಯಲ್ಲ.
ಒಟ್ಟಿನಲ್ಲಿ ಜಾಹ್ನವಿ ಮನೆಗೆ ವಾಪಸ್ ಬಂದರೆ ಅಷ್ಟೇ ಸಾಕು. ಜಾಹ್ನವಿ ಮನೆಗೆ ಬರ್ತಾಳೆ ಅಂತಿದ್ದ ಹಾಗೆ ನನ್ನ ಮಗನ ಮುಖದಲ್ಲಿ ನಗು ಕಾಣ್ತಾ ಇದೆ. ಜಾಹ್ನವಿ ಎಂಗೇಜ್ಮೆಂಟ್ ಮದನ್ ಜೊತೆ ಆಗುತ್ತೆ ಅಂತ ಗೊತ್ತಾದ ದಿವಸದಿಂದ ನಮ್ಮ ಮಗನ ಮುಖದಲ್ಲಿ ಒಂದು ಸ್ವಲ್ಪನೂ ನಗು ಇರಲಿಲ್ಲ, ಸಪ್ಪಗಾಗ್ಬಿಟ್ಟಿದ್ದ. ಈಗ ಸ್ವಲ್ಪ ಗೆಲುವು ಕಾಣ್ತಾ ಇದೆ. ದಯವಿಟ್ಟು ನೀವು ಜಾಹ್ನವಿ ಮೇಲೆ ಕೋಪ ಮಾಡ್ಕೋಬಾರ್ದು. ನಾನೇ ಅದಕ್ಕೆ ನನ್ನ ಜಾನು ಮೇಲೆ ಕೋಪ ಮಾಡ್ಕೊಳ್ಳಿ. ನೀವು ಜಾಹ್ನವಿ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಟ್ರಿ, ಆದರೆ ಅವಳು ನಿಮ್ಮ ಮನಸ್ಸಿಗೆ ನೋವಾಗ ಥರ ನಡ್ಕೊತಾ ಇದ್ದಾಳೆ. ಜಾನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಅಂತ ನಮಗೆ ಗೊತ್ತಲ್ವಾ ಮಾವ. ಅವಳ ವಿಷಯದಲ್ಲಿ ನೀವು ನನ್ನ ಹತ್ರ ಈ ಥರ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಿಮ್ಮಂಥ ಹಳಿಯಿಂದರು ಸಿಕ್ಕಿದ್ದು ನನ್ನ ಪುಣ್ಯ. ಇನ್ಮೇಲೆ ನನ್ನ ಮಗಳಿಗೆ ತಂದೆ ತಾಯಿ ಎಲ್ಲ ನೀವೇ. ಯಾಕೆ ಮಾವ ಹೀಗೆಲ್ಲ ಹೇಳ್ತಿದ್ದೀರಾ? ಜಾಹ್ನವಿಗೆ ತಂದೆಯಾಗಿ ನೀವಿದ್ದೀರಲ್ಲ. ದೇವರು ನನ್ನನ್ನು ಯಾವ ಕ್ಷಣದಲ್ಲಿ ಕರ್ಸ್ಕೊತಾನೋ ಏನು. ಅವ ಯಾಕೆ ಈ ಥರ ಮಾತಾಡ್ತಿದ್ದೀರಾ? ನೀವಿನ್ನೂ ನಮ್ಮ ಜೊತೆ ತುಂಬ ವರ್ಷಗಳಿರ್ತೀರಾ. ಇನ್ನೂ ನೀವು ಮೊಮ್ಮಕ್ಕಳನ್ನ ಆಡಿಸ್ಬೇಕು, ನಿಮ್ಮ ಮಗನ ಮದುವೆ ಮಾಡಿಸ್ಬೇಕು, ಎಷ್ಟೆಲ್ಲ ಜವಾಬ್ದಾರಿಗಳು ನಿಮ್ಮ ಮೇಲಿದೆ. ಹಾಂ, ನಾನಿನ್ನು ಹೋಗ್ತೀನಿ. ಅಯ್ಯೋ, ಹೋಗ್ತೀನಿ ಅನ್ಬಾರ್ದು, ಹೋಗಿ ಬರ್ತೀನಿ ಅಂತ ಹೇಳಿ. ರವಿ, ಅಪ್ಪ ಎಲ್ಲೋ ಸಿಗ್ಲಿಲ್ವಾ? ಎಲ್ಲೂ ಇಲ್ಲ ಕಣೆ, ಪಾರ್ಕಲ್ಲೂ ಇಲ್ಲ, ಬಾಬಣ್ಣನ ಅಂಗಡಿ ಹತ್ರನೂ ಇಲ್ಲ, ಯಾವ ಫ್ರೆಂಡ್ಸ್ ಮನೇಲೂ ಇಲ್ಲ. ಫೋನು ಪಿಕ್ ಮಾಡ್ತಾ ಇಲ್ಲ ಕಣೆ. ಪರ್ಸ್ ತೊಗೊಂಡೋಗೋದು ಮರ್ತಿದ್ದೆ, ತೊಗೊಂಡೋಗ್ತೀನಿ. ರವಿ, ಭಾವ. ಹಲೋ. ಅಯ್ಯೋ ಜಾಹ್ನವಿ, ಏನು ಹುಡುಗರು, ಈಗಿನ ಕಾಲದಲ್ಲಿ ಎಲ್ಲ ಫ್ರೆಂಡ್ಸಿಗೂ ಭಾವ, ಮಚ್ಚ, ಮಾವ ಅಂದ್ಕೊಂಡೆಲ್ಲ ಸೇವ್ ಮಾಡ್ತಾರೆ. ಅಪ್ಪನ ಬಗ್ಗೆ ಹೇಳೋಕ್ಕೆ ಯಾರಾದರೂ ಫ್ರೆಂಡ್ ಫೋನ್ ಮಾಡಿದರೆ ನಾನೇ ವಾಪಸ್ ಮಾಡ್ತೀನಿ. ಹಲೋ ರವಿ, ನಾನು ಕಣೋ. ನೀವು ಶ್ರೀನಿಧಿ ಅವರಲ್ವಾ? ಫೋನ್ ಕಟ್ ಮಾಡಬೇಡಿ. ಏನು ಫೋನ್ ಮಾಡಿದ್ದು? ಅದು ನನ್ನ ತಮ್ಮನ ಫೋನಿಗೆ. ನಾನು ರವಿ ಹತ್ರನೇ ಮಾತಾಡಬೇಕು. ನಿಮಗೆ ಅಷ್ಟೆಲ್ಲ ಹೇಳಿದ ಅರ್ಥ ಆಗಲಿಲ್ವಾ? ನೋಡಿ, ನಾನು ಯಾವುದೋ ಟೆನ್ಷನಲ್ಲಿದ್ದೀನಿ, ಈಗ ಅದೆಲ್ಲ ಮಾತಾಡೋಕ್ಕಾಗಲ್ಲ. ನೋಡಿ, ನಾನು ಫೋನ್ ಮಾಡಿದ್ದು ಆ ವಿಷಯ ಮಾತಾಡೋದಕ್ಕಲ್ಲ, ನಿಮ್ಮ ತಂದೆ ವಿಷಯ ಮಾತಾಡೋದಕ್ಕೆ. ಅಪ್ಪನ ವಿಷಯನಾ? ಏನು? ಯಾರು ಫೋನು? ಹಲೋ ರವಿ, ನಾನು ಕಣೋ. ಗೊತ್ತಾಯ್ತು, ಹೇಳಿ. ರವಿ, ಮಾವ ಈಗ ತಾನೇ ಇಲ್ಲಿಗೆ ಬಂದು ಹೋದ್ರು. ಹೌದಾ? ಏನಂದ್ರು? ತುಂಬ ವಿಚಿತ್ರವಾಗಿ ಮಾತಾಡಿದ್ರು. ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ನಡೆಯಲ್ಲ ಅಂತ ಹೇಳಿದ್ರು. ಜಾಹ್ನವಿ ಸಂಬಂಧ ಬೇಡ ಅಂತ ಹೇಳಿದ್ಲ ಅಂತ ಕೇಳಿದೆ, ಇಲ್ಲ ಅಂದರು. ಮದನ್ ಜೊತೆ ಮಾತಾಡಿದ್ರು ಅಂತ ಕೇಳಿದೆ, ಅದಕ್ಕೂ ಇಲ್ಲ ಅಂದರು. ಇನ್ಮೇಲಿಂದ ನಿಮಗೆ ಮದನ್ ಕಾಟ ಇರಲ್ಲ, ಜಾಹ್ನವಿನೇ ನಿಮ್ಮನ್ನು ಒಪ್ಕೋತಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪ ಅಮ್ಮ ಇಲ್ದಿರೋ ಮಗಳು ಅಂತ ಹೇಳಿದ್ರು. ಅಪ್ಪ ಇಲ್ದೇ ಇರೋ ಮಗಳು ಅಂದ್ರ? ಹಾಂ, ಅವ್ರು ಯಾಕೆ ಹಾಗಂದ್ರು ಅಂತ ನನಗೂ ಆಶ್ಚರ್ಯ ಆಯಿತು. ರವಿ, ಏನಂತ? ರವಿ, ಏನು? ಹೌದಾ? ಅಕ್ಕನ ಹತ್ರನೂ ಇದೇ ಮಾತು ಹೇಳಿದ್ದಾರೆ.
ನನ್ನ ಹತ್ರನೂ ಅದನ್ನೇ ಹೇಳಿದ್ರು, ಸುನಿಲನ ಹತ್ರನೂ ಅದನ್ನೇ ಹೇಳಿದ್ರಂತೆ. ಈಗ ನಿಮ್ಮ ಹತ್ರನೂ ಹೇಳಿದ್ದಾರೆ. ಹೌದಾ? ಮಾವ ಇವಾಗ ಎಲ್ಲಿದ್ದಾರೆ? ಮನೆಗೆ ಬಂದ್ರಾ? ಇಲ್ಲ. ಓಹ್ ಗಾಡ್, ಹಾಗಾದ್ರೆ ಮಾವ ಏನೋ ತಪ್ಪು ನಿರ್ಧಾರ ತಗೊಂಡಿದ್ದಾರೆ ಅನ್ಸ್ತಿದ್ಯೋ? ಅವ್ರಿಗೆ ಇವಾಗಲೇ ಕಾಲ್ ಮಾಡು. ಫೋನ್ ಮಾಡ್ತಿದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಛೇ, ಸರಿ, ನಾನು ಅವ್ರ ಫೋನ್ ಟ್ರೈ ಮಾಡ್ತಿರ್ತೀನಿ, ನೀನು ಟ್ರೈ ಮಾಡ್ತಿರು. ಏನಾದರೂ ವಿಷಯ ಗೊತ್ತಾಗಿದ್ದ ತಕ್ಷಣ ನನಗೆ ಕಾಲ್ ಮಾಡು. ಹಾಂ, ಸರಿ ಆಯಿತು. ಏನಂತೆ? ಏನಿಲ್ಲ. ನೀವಿಬ್ರು ಅಪ್ಪನ ಬಗ್ಗೆನೇ ಮಾತಾಡ್ತಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಸುಳ್ಳು ಹೇಳ್ಬೇಡ. ಏನು ಹೇಳಿದ್ರು ಅಂತ ಹೇಳು. ಶ್ರೀನಿಧಿ ಹತ್ರನೂ ಹೋಗಿ ಅಪ್ಪ ಇದೇ ಮಾತು ಹೇಳಿದಾರೆ ಕಣೆ. ಶ್ರೀನಿಧಿ ಅವ್ರ ಹತ್ರ ಯಾಕೆ ಹೇಳಿದ್ರು? ಸುನಿಲ ಏನೋ ಫ್ಯಾಮಿಲಿ ಫ್ರೆಂಡು, ಅವನ ಹತ್ರ ಹೇಳ್ಕೊಂಡಿರ್ತಾರೆ. ಶ್ರೀನಿಧಿ ಅವ್ರ ಹತ್ರ ಯಾಕೆ ಹೇಳ್ಕೊಂಡ್ರಂತೆ? ಈಗ ಅಪ್ಪ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟಾ ಅಥವಾ ಶ್ರೀನಿಧಿ ಹತ್ರ ಹೋಗಿ ಯಾಕೆ ಮಾತಾಡಿದ್ರು ಅಂತ ತಿಳ್ಕೊಳ್ಳೋದು ಇಂಪಾರ್ಟೆಂಟಾ? ಶ್ರೀನಿಧಿ ಅವ್ರ ಹೆಸರನ್ನ ಭಾವ ಅಂತ ಯಾಕೆ ಸೇವ್ ಮಾಡ್ಕೊಂಡಿದ್ಯಾ? ವಸುಧಾ ಅವರು ನೀನು ಶ್ರೀನಿಧಿ ಅವ್ರನ್ನ ಇಷ್ಟಪಡ್ತಿದ್ಯಾ ಅಂತ ಹೇಳಿದ್ರು. ನೀನು ಅವ್ರನ್ನೇ ಮದುವೆ ಆಗ್ತೀಯಾ ಅಂದ್ಕೊಂಡು ಭಾವ ಅಂತ ಸೇವ್ ಮಾಡಿಕೊಂಡೆ. ಈಗ ನಾನು ಅವ್ರನ್ನ ಮದುವೆ ಆಗ್ತಿಲ್ವಲ್ಲ. ಈಗ ಈ ಚರ್ಚೆ ಎಲ್ಲ ಇಂಪಾರ್ಟೆಂಟಾ? ನಾನು ಫಸ್ಟ್ ಹೋಗಿ ಅಪ್ಪನ ಹುಡ್ಕೊಂಡ್ಬರ್ತೀನಿ. ರವಿ, ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಎಲ್ಲೋಗಿರೋದು ಭಾವ? ಆ ಲಾಯರ್ ಮನೆ ಪಕ್ಕ ಒಬ್ಬರ ಮನೆಗೆ ಹೋಗ್ತಾ ಇದ್ರು. ಅವ್ರ ಹೆಸರೇನು ಅಂತ ಗೊತ್ತಾಗ್ತಿಲ್ವಲ್ಲ. ಮಾವ, ಅವ್ರ ಹೆಸರು ಶಾಂತಾರಾಮ್ ಅಂತ. ಅಕ್ಕ, ಅಪ್ಪನ ಫೋನ್ ಬುಕ್ಕಲ್ಲಿ ಅವ್ರ ನಂಬರ್ ಇದೆಯಾ ನೋಡು. ಯಾರ್ದಪ್ಪ ಫೋನು? ಹಲೋ, ನನ್ನ ಫ್ರೆಂಡ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಅದೇ ಮದನ್ ಅರೆಸ್ಟ್ ಮಾಡ್ತಿದ್ವಲ್ಲ. ಗೊತ್ತಾಯ್ತು ಹೇಳಿ ಬಾವ. ಅವರು ಕಾಲ್ ಮಾಡಿ ಮಾವಿನ ನಂಬರ್ನ ಟ್ರೇಸ್ ಮಾಡ್ಸಕ್ಕೆ ಹೇಳಿದ್ದೆ. ಅವರು ಟ್ರೇಸ್ ಮಾಡಿದ್ರಂತೆ. ಹಾಂ, ಎಲ್ಲಿದ್ದಾರೆ ಅಂತ ಗೊತ್ತಾಯ್ತಂತ? ಆ ಟ್ರೇಸ್ ಮಾಡಿದ ಲೊಕೇಶನ್ನು ನಿಮ್ಮ ಮನೆ ಅಂತ ತೋರಿಸ್ತಿದೆಯೋ? ಹೌದಾ? ಸರಿ, ಓಕೆ. ಅಕ್ಕ, ನನ್ನ ಫ್ರೆಂಡ್ ಒಬ್ರಿಗೆ ಅಪ್ಪನ ಮೊಬೈಲ್ ಟ್ರೇಸ್ ಮಾಡೋಕ್ಕೆ ಹೇಳಿದ್ದೆ. ಅವ್ರು ಟ್ರೇಸ್ ಮಾಡಿದ್ರೆ ನಮ್ಮನೆ ಲೊಕೇಶನ್ನೇ ತೋರಿಸ್ತಿದ್ಯಂತೆ. ಹೌದೇನಾ? ಹಾಗಿದ್ರೆ ನಿಮ್ಮಪ್ಪ ಬೇಜಾರು ಮಾಡ್ಕೊಂಡು ಟೆರೆಸ್ ಎಲ್ಲ ಇತ್ಲೆಲ್ಲ ಕೂತಿರ್ಬೇಕು. ನೀನು ಟೆರೆಸ್ ನೋಡು, ನಾನು ಹಿತ್ಲು ನೋಡ್ತೀನಿ. ಅಪ್ಪ, 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 ಬಾವಾ ಬಾವಾ ಬಾವಾ, ಎಲ್ಲಿ ಹೋದ ಈ ಕುಂಟು ಕಾಲು ಹಾಕ್ಕೊಂಡು? ನಮಗೆ ಒಳ್ಳೆ ಗೋಳು ಕೊಡ್ತಾನೆ. ನಾಳೆ ಎಂಗೇಜ್ಮೆಂಟು, ಟೆನ್ಷನ್ ಬೇರೆ. ಲೇ ರವಿ! ಅಪ್ಪ, ಅಪ್ಪ, ಇತ್ತಲೂ ಇಲ್ಲ ಕಣೋ ಟೆರೆಸಲ್ಲಿ. ಅಕ್ಕ, ಟೆರೆಸಲ್ಲೂ ಎಲ್ಲೂ ಕಾಣ್ತಿಲ್ಲ ಕಣೆ. ಮತ್ತಿನ್ನು ಎಲ್ಲೋಗಿರ್ಬೋದು ನಿಮ್ಮಪ್ಪ? ಏನಾದರೂ ಮಾಯ ಮಂತ್ರ ಕಲ್ತ್ಕೊಂಡು ಇಲ್ಲೇ ಮಾಯ ಆಗಿರ್ಬೋದು ಏನೋ. ಬಾವಾ, ಎಲ್ಲಿದ್ರು ಕಾಣಿಸ್ಕೊಂಡ್ಬಿಡಿಪ್ಪ. ಇಂಥ ಹೊತ್ತಲ್ಲಿ ತಮಾಷೆ ಬೇಕಮ್ಮ ನಿಮ್ಗೆ? ತಮಾಷೆ ಅಲ್ಲ ಕಣ, ಈ ಥರ ಕಣ್ಕಟ್ಟೆ ನಡೆಯುತ್ತಮ್ಮ. ಅಪ್ಪ ಫೋನ್ ಏನಾದರೂ ಮನೇಲೆ ಬಿಟ್ಟು ಹೋಗಿರ್ಬೋದಾ? ಇದ್ರು ಇರ್ಬೋದು ಕಣೆ ಅಕ್ಕ, ನಾನು ನೋಡ್ತೀನಿ. ನಾವು ಹುಡ್ಕೋದೆ. ಬಾವಾ, ಎಲ್ಲಿದ್ದೀರ ಬಾವಾ? ಬಂದ್ಬಿಡಿಪ್ಪ. ಅಡಿಗೆನೂ ಮಾಡಿಲ್ಲ, ನಿಮ್ಮ ಹುಡ್ಕೋದೇ ಆಗಿದೆ. ಹೊಟ್ಟೆ ಇಷ್ಟ ಇದೆ, ಬಂದ್ಬಿಡಿಪ್ಪ ಭಾವ ಪ್ಲೀಸ್.
ಅಕ್ಕ 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 ನೀನು ಹೇಳಿದ ನಿಜ ಕಣೆ. ಅಪ್ಪ ಫೋನ್ ಸೈಲೆಂಟ್ಗೆ ಹಾಕ್ಬಿಟ್ಟು ಮನೇಲೆ ಇಟ್ಬಿಟ್ಟು ಹೋಗಿದ್ದಾರೆ. ನೋಡು ಎಷ್ಟು ಮಿಸ್ ಕಾಲ್ಸ್ ಇದೆ. ಹಾಗಾದ್ರೆ ಎಲ್ಲಿ ಹೋದ್ರು ಅಪ್ಪ? ಪ್ರೀತಿಯ ಮಗ ರವಿ. ಪ್ರೀತಿಯ ಮಗ ರವಿ ಹಾಗೂ ಮಗನ ಸಮನಾದ ಅಳಿಯ ಶ್ರೀನಿಧಿಗೆ ನನ್ನ ಕಾಲಿನ ಆಪ್ರೇಷನ್ ಮಾಡಿಸೋದಕ್ಕೆ ಅಂತ ನನ್ನ ಮೇಲಿನ ಪ್ರೀತಿನ ಜಾನ್ವಿಯ ಮದನ್ ಜೊತೆ ಮದುವೆ ಆಗೋದಕ್ಕೆ ಒಪ್ಪಿದ್ದಾಳೆ. ಅದೇ ಕಾರಣಕ್ಕೆ ಅಳಿ ಅಂದರೆ ನೀವು ಅಷ್ಟು ಕೇಳ್ಕೊಂಡ್ರೆ ನನ್ನ ಮಗಳು ಅವಳು ತಗೊಂಡ ನಿರ್ಧಾರದಿಂದ ಹಿಂದೆ ಬರಲಿಲ್ಲ. ನಾನು ಬದುಕಿದ್ರೆ ಜಾನ್ವಿ ಬದುಕು ನಿಮ್ಮ ಬದುಕು ಎರಡು ಹಾಳಾಗೋದನ್ನು ಕಣ್ಣಾರೆ ನೋಡಬೇಕಾಗತ್ತೆ. ಅದನ್ನ ಜೊತೆ ಸಂಬಂಧ ಮುರಿಬೇಕು ಅಂದರೆ ನಾನು ಸಾಯಲೇಬೇಕು. ಅದೊಂದೇ ದಾರಿ ನನಗೆ ಕಾಣಿಸ್ತಾ ಇರೋದು. ನಾನು ಸತ್ತರೆ ಜಾನ್ವಿಗೆ ಮದನೇ ಮದುವೆ ಆಗಬೇಕು ಅನ್ನೋ ಅನಿವಾರ್ಯತೆ ಇರಲ್ಲ. ಅದಕ್ಕೆ ಈ ಎಂಗೇಜ್ಮೆಂಟ್ ತಪ್ಪಿಸ್ಬೇಕು ಅಂದರೆ ನಾನು ಸಾಯಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ಬದುಕಿದಾಗಂತೂ ಮಗಳು ಜೀವನ ಸರಿ ಮಾಡೋಕ್ಕಾಗಲಿಲ್ಲ. ನನ್ನ ಸಾವಾದರೂ ನನ್ನ ಮಗಳು ತನ್ನ ಗಂಡ ಶ್ರೀನಿಧಿ ಅವರನ್ನೇ ಸೇರೋಕ್ಕೆ ಹಾದಿ ಆಗಲಿ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದರೆ ಹಾಗೆ ನನ್ನ ಮಗ ರವಿನೂ ಕೂಡ. ಮದನ್ ಜೊತೆ ನಿಶ್ಚಿತಾರ್ಥ ನಿಲ್ಲಿಸ್ಬೇಕು ಅಂತ ಎಂಥ ಕೆಲಸ ಮಾಡೋಕ್ಕೆ ಹೊರಟಿದ್ದಾರೋ ನಿಮ್ಮ ಮಾವ. ಅವ್ರು ಇಲ್ಲಿ ಬಂದಾಗ ಪದೇ ಪದೇ ನಾ ಬದುಕಿರೋವರೆಗೂ ಅಂತ ಹೇಳ್ತಿದ್ರು. ಅದು ನಮಗೆ ಅರ್ಥನೇ ಆಗಲಿಲ್ಲ. ಅಪ್ಪ ನನಗೆ ಮನೇಲೂ ಇದೇ ಥರ ಬುದ್ಧಿ ಹೇಳ್ತಿದ್ರು. ಅಪ್ಪನ ಮನಸ್ಸಲ್ಲಿ ಇದೆಲ್ಲ ಓಡ್ತಿದೆ ಅಂತ ನನಗೆ ಗೊತ್ತಿರಲಿಲ್ಲ ಬಾವ. ತುಂಬ ಭಯ ಆಗ್ತಿದೆ. ಅಪ್ಪಂಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನಂತೂ ಬದುಕಿರಲ್ಲ ಬಾವ. ರವಿ ಮಾವನೇನು ಆಗಲ್ವೋ, ನೀನು ಧೈರ್ಯವಾಗಿರೋ. ಮಾವ ಲೆಟರ್ ಬರೆದಿಟ್ಟಿದ್ದನ್ನ ಜಾನ್ವಿ ಏನಾದರೂ ಹೇಳಿದ್ಯಾ? ಕೈ ಎದುರುಕೋತಾಳೆ, ಅವಳಿಗೇನು ಹೇಳಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ. ಅಪ್ಪ ಎಲ್ಲೂ ಹೋಗಿರಲ್ಲ, ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಇರ್ತಾರೆ ಹುಡ್ಕೋಣ ಬಾ. ಓಹೋ ಅಳಿಯಂದ್ರು ಬನ್ನಿ ಬನ್ನಿ. ಏನಿದು ಶಾಪಿಂಗ್ ಮಾಲ್ನೇ ಪರ್ಚೇಸ್ ಮಾಡ್ಕೊಂಡ್ ಬಂದಾಗಿದೆ. ಜಾನು ಎಲ್ಲಿ ಹೋಗ್ತಾಳೆ? ಇಲ್ಲೇ ಇದ್ದಾಳೆ ಜಾನು. ಸರಿ ಅಂಕಲ್, ಅಪ್ಪ ಬಂದಿದ ತಕ್ಷಣ ನಿಮಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಥ್ಯಾಂಕ್ಸ್. ಜಾನು ನೋಡಮ್ಮ ಯಾರು ಬಂದಿದ್ದಾರೆ. ಜಾನು ಜಾನು ನಿನಗೋಸ್ಕರ ಒಡವೆ ಸೀರೆಗಳೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಕಾಂಜೀವರಂ ಸೀರೆಗಳು ಒಂದೊಂದಕ್ಕೆ 55,000 ರೂಪಾಯಿ. 50? ಹೌದು. ನೋಡು, ನೀ ಕಲರ್ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡೋಣ, ಟೈಮ್ ಬೇರೆ ಇಲ್ಲ. ಬೇಡ, ಅಪ್ಪ ಮನೆಯಿಂದ ಹೋದವರು ಇನ್ನೂ ತನಕ ಬಂದಿಲ್ಲ. ಅಯ್ಯಾ ನಿಮ್ಮ ಅಪ್ಪ ಎಲ್ಲಿ ಹೋಗ್ತಾರಮ್ಮ, ವಯಸ್ಸಾಗಿದೆ, ವಾಪಸ್ ಬಂದೇ ಬರ್ತಾರೆ ಪಾಪ. ಇಷ್ಟೊತ್ತಲ್ಲಿ ನಿನಗೋಸ್ಕರ 50,000 ರೂಪಾಯಿ ಸೀರೆ ತಂದಿದ್ದಾರೆ. ಅದನ್ನು ಉಡ್ಕೊಂಡು ಒಡವೆ ಹಾಕೊಂಡು ಅವ್ರಿಗೆ ತೋರಿಸ್ಬಿಟ್ರೆ ಅವ್ರಿಗೂ ಸಮಾಧಾನ ಅಲ್ವಾ ಮದನವ್ರೆ? ಹೌದು ಜಾನು. ಸಾರಿ, ಈಗ ಇದನ್ನೆಲ್ಲ ಹಾಕೊಳ್ಳೋಕ್ಕಾಗಲ್ಲ. ಜಾನು ಜಾನು
ಜಾನು ಅವ್ರು ಕೋಪ ಮಾಡ್ಕೊಂಡ್ರೆ ಕಷ್ಟ ಕಣಮ್ಮ. ಒಂದು 5 ನಿಮಿಷ ಸೀರೆ ಉಟ್ಕೊಂಡು ಒಡವೆ ಹಾಕಿ ಅವ್ರಿಗೆ ತೋರಿಸ್ಬಿಡಮ್ಮ. ಅಪ್ಪ ಇಲ್ಲ ಅಂತ ಟೆನ್ಷನ್ ಅಲ್ಲಿ ಇದೀನಿ. ಈಗ ಅವ್ರು ತಂದಿರೋ ಸೀರೆ ಒಡವೆ ಎಲ್ಲ ಹಾಕೊಂಡು ನಿಮ್ಮ ಮುಂದೆ ಫ್ಯಾಷನ್ ಪರೇಡ್ ಮಾಡಕ್